ಪಾಪ ಕಣೆ, ರಾಧಿಕನ್ನ ಸುಭದ್ರಮ್ಮ ತುಂಬಾ ಬೈದ್ಬಿಟ್ರು ನೆನ್ನೆ. ಅಲ್ಲೇನೋ ಹಗರಣ ಆಗಿದೆ ಅಂತ ಕಾಣಿಸುತ್ತೆ. ರಾಧಿಕಾ 3-4 ತಿಂಗಳಿಂದ ಅವ್ರ ಅಕ್ಕನ ಮನೇಲಿ ಇದ್ಲು. ಈಗ ಇದ್ದಕ್ಕಿದ್ದಾಗೆ ಅವಳ ಮನೆಯಿಂದ ಆಚೆ ಹಾಕಿದಾರೆ. ಯಾರನ್ನು ಮುಖ ನೋಡಿ ಒಳ್ಳೆಯವರು ಕೆಟ್ಟವ್ರು ಅಂತ ಹೇಳಕ್ಕಾಗಲ್ಲ. ಆಚಾರ ಇಲ್ದೇ ಇರೋರ್ ಮನೆ ಪೂಜೆ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ಇರಿಮ್ಮ, ನಮ್ ದೇವಕಿನೂ ನಿಮ್ ಜೊತೆ ಪೂಜೆಗೆ ಬರ್ತಾಳೆ. ಅಯ್ಯೋ ಯಾಕೆ ಅಲ್ಲ, ನೆನ್ನೆವರೆಗೂ ಚೆನ್ನಾಗಿದ್ರಲ್ಲ, ಏನಾಯ್ತು ಇವ್ರಿಗೆ? ಅಯ್ಯೋ ಕರ್ಮ. ಸೂರ್ಯನಾಥೇಶ್ವರ ಸ್ವಾಮಿಗಳಿಗೆ, ಸೂರ್ಯನಾಥೇಶ್ವರ ಸ್ವಾಮಿಗಳಿಗೆ, ಸೂರ್ಯನಾಥೇಶ್ವರ ಸ್ವಾಮಿಗಳಿಗೆ, ಸೂರ್ಯನಾಥೇಶ್ವರ ಸ್ವಾಮಿಗಳಿಗೆ, ಸೂರ್ಯನಾಥೇಶ್ವರ ಸ್ವಾಮಿಗಳಿಗೆ, ಸೂರ್ಯನಾಥೇಶ್ವರ ಸ್ವಾಮಿಗಳಿಗೆ. ದಯವಿಟ್ಟು ನನಗೆ ಸಹಾಯ ಮಾಡು ಕೃಷ್ಣ. ನಾನು ಕರಿಮಣಿ ಸರ ತೆಗೆದು ತಪ್ಪು ಮಾಡ್ಬಿಟ್ಟೆ. ಅದಕ್ಕೆ ನಾನು ಈಗ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನನ್ನ ಗಂಡನ ಶ್ರೇಯಸ್ಸಿಗೋಸ್ಕರ, ಆಯಸ್ಸಿಗೋಸ್ಕರ ನಾನು ಈ ವ್ರತ ಮಾಡಲೇಬೇಕು ಕೃಷ್ಣ, ಮಾಡಲೇಬೇಕು. ಅಕ್ಕ ಅಕ್ಕ ನಂದು ನಂದು ಬಾಗ್ಲು ತೆಗಿಯಪ್ಪ, ನಾನು ಪೂಜೆಗೆ ಹೋಗ್ಬೇಕು. ಎಲ್ಲ ಮುತ್ತೈದೆಯರು ತೀರ್ಥವನ್ನು ಬಲಗೈಗೆ ಹಾಕಿಕೊಂಡು ಕಣ್ಣಿಗೆ ಒತ್ಕೊಂಡು ಆಚಮನ ಮಾಡಿ. ಈಗ ಬಾಗಿನವನ್ನು 2 ಕೈಗಳಿಂದ ಎತ್ತಿ ಮೆಲ್ಲನೆ ಪತಿದೇವರನ್ನು ಸ್ಮರಿಸಿ ಗಂಗೆಗೆ ಅರ್ಪಣೆ ಮಾಡಿ. ಎಲ್ಲರೂ ತಾಯಿ ಕಾವೇರಿಗೆ ದೀಪದ ಆರತಿ ಮಾಡಿ. ಪ್ರೇಮ್ ಬರ್ಣವ್ರ, ಅವ್ರು ನಿಮಗೆ ಚೆನ್ನಾಗಿ ಗೊತ್ತಿದ್ಯಾ? ಈಸ್ ಮೈ ಫ್ಯಾಮಿಲಿ ಫ್ರೆಂಡ್. ಯಾ ಅವ್ರ ನೆಕ್ಸ್ಟ್ ಮೂವಿಗೆ ಹೀರೋಯಿನ್ ಸೆಲೆಕ್ಟ್ ಮಾಡ್ತಿರೋದು ನಾನೇ. ಉಪೇಂದ್ರ, ದರ್ಶನ್, ರಮ್ಯಾ, ಯೋಗರಾಜ್ ಭಟ್ರು, ಪುನೀತ್ ರಾಜ್ಕುಮಾರ್, ಇವ್ರನ್ನೆಲ್ಲ ನಾನು ಆಗಾಗ ಮೀಟ್ ಮಾಡ್ತಿರ್ತೀನಿ. ನೆಕ್ಸ್ಟ್ ಮಂತ್ ಒಂದು ಮೂವಿನ ದುಬೈನಲ್ಲಿ ಶೂಟ್ ಮಾಡಬೇಕು ಅಂತಿದ್ದೀವಿ. ನಾನು ಅವ್ರ ಜೊತೆ ಹೋಗ್ಬೇಕಾಗುತ್ತೆ. ಸೊ ದಿಸ್ ಇಸ್ ಮೈ ವಿಸಿಟಿಂಗ್ ಕಾರ್ಡ್. ನಿಮ್ಗೆ ಹೆಲ್ಪ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಶ್ಯೂರ್, ನನಗೂ ಫಿಲ್ಮ್ನಲ್ಲಿ ಹೀರೋಯಿನ್ ಆಗಬೇಕು ಅಂತ ತುಂಬ ಆಸೆ. ಡೆಫಿನೆಟ್ಲಿ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತೀನಿ. ವಿಶಾಖ, ಇಲ್ಲೇನು ಮಾಡ್ತಿದ್ದೀರಾ? ಅದು ಅತ್ತೆ, ಇವರು ರಮ್ಯಕ್ಕನ ಫ್ರೆಂಡು. ಪರಿಚಯ ಮಾಡಿಸ್ತಾ ಇದ್ರು, ಮಾತಾಡ್ತಾ ಇದ್ದೆ. ಸರಿ ಬಾಮ್ಮ, ಪೂಜೆಗೆ ಹೊತ್ತಾಗತ್ತೆ. ಅದು ಇವ್ರು ಬಂದಮೇಲೆ ಪೂಜೆ ಶುರು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆದರೆ ಇವರು ಇನ್ನೂ ಬಂದಿಲ್ಲ. ಬಂದ ನೋಡಮ್ಮ. ವಿಶಾಖ, ಹೋಗು, ಹೊತ್ತಾಯ್ತು, ಬೇಗ ಪೂಜೆ ಮಾಡ್ಕೊ. ಯಾಕೋ ಇಷ್ಟು ಲೇಟು? ಹೇಳಿದ್ನಲ್ಲಮ್ಮ. ಸರಿ ಹೋಗು, ಪೂಜೆ ಮಾಡಿ ಹೋಗು. ಹೋಗಮ್ಮ.